ಹೇ ಗಾಯ್ಸ್, ವಾಟ್ಸಪ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸೊ ಇವತ್ತಿನ ಕತೆ ಬಂದು ಮಂಗಳೂರಿನ ಹಳ್ಳಿಯ ಬಡ ಮೀನುಗಾರನ ರಾಮಣ್ಣನ ಕತೆ. ಇದು ಹೇಗೆ ಅವನು ದೈವದ ನಂಬಿಕೆಯಿಂದ ತನ್ನ ಬದುಕನ್ನು ಬದಲಾಯಿಸ್ತಾನೆ ನೋಡಿ ಮುಂದೆ ಕಥೆಯನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗ್ತದೆ. ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಸಿಗ್ತೀನಿ. ಮಂಗಳೂರಿನ ಸಮುದ್ರ ತೀರದ ಹಳ್ಳಿಯ ಒಂದಿತ್ತು. ಹಗಲು ಅಲೆಗಳ ಗರ್ಜನೆ, ರಾತ್ರಿ ದೀಪಗಳ ನಿಶಬ್ದ ಬೆಳಕು. ಆ ಹಳ್ಳಿಯಲ್ಲಿ ಒಬ್ಬ ಬಡ ಮೀನುಗಾರನೊಬ್ಬ ಇದ್ದ. ಅವನ ಹೆಸರು ರಾಮಣ್ಣ. ಅವನು ಕಣ್ಣುಗಳಲ್ಲಿ ಸಮುದ್ರದ ಆಳ, ಹೃದಯದಲ್ಲಿ ಚಿಂತೆ, ಹಳೆಯ ನೌಕೆ, ಕಿತ್ತು ಹೋದ ಬಲೆ, ಮನೆಯ ಸಾಲ. ಆದರೆ ಇವೆಲ್ಲಕ್ಕಿಂತ ದೊಡ್ಡ ಅವನ ಮನಸ್ಸಿನ ಭಯ. ದೈವ ನಾಳೆ ನಾನು ನನ್ನ ಬದುಕನ್ನು ಹೇಗೆ ಸಾಗಿಸಲಿ ಎಂದು ಪ್ರತಿದಿನ ಕೇಳುತ್ತಿದ್ದನು. ಒಂದು ದಿನ ಬೆಳಗ್ಗೆ ಸಮುದ್ರದ ಹಾದಿಗೆ ಹೊರಡುವ ಮುನ್ನ ಅವನು ದೈವದ ಗುಡಿಯ ಮುಂದೆ ಹೋಗಿ ನಿಂತನು. ಮಣ್ಣಿನ ಸುವಾಸನೆ, ಬೆಳಕಿನ ನಲಿವು. ದೈವದ ಮೂರ್ತಿ ಮುಂದೆ ಕೈ ಮಡಚಿಕೊಂಡು ನಿಂತಿದ್ದನು. ದೈವ, ನನಗೆ ಧೈರ್ಯ ಕೊಡು. ನನ್ನ ನೌಕೆ ಚಿಕ್ಕದು, ಆದರೆ ನನ್ನ ಕನಸು ದೊಡ್ಡದು. ಹಳ್ಳಿಯಲ್ಲೂ ನಗ್ತಾ ಇದ್ರು. ರಾಮಣ್ಣ, ಸಮುದ್ರದ ದೇವರು ಯಾರಿಗೆ ದಯೆ ತೋರುತ್ತಾನೆ? ಆದರೆ ರಾಮಣ್ಣ ನಗುತ್ತಾ ಹೇಳಿದನು, ದೈವದ ದಯೆ ಕೇಳಬೇಕು, ಅಲ್ಲ ನಂಬಬೇಕು. ಆ ದಿನ ಸಮುದ್ರದಲ್ಲಿ ಬಿರುಗಾಳಿ ಎದ್ದಿತ್ತು. ಮೋಡಗಳು ಕತ್ತಲಾಗಿದ್ದವು, ಅಲೆಗಳು ಏರಿದವು. ರಾಮಣ್ಣನ ನೌಕೆ ಹಳೆಯಂತೆ ತೇಲುತ್ತಿತ್ತು. ಒಂದು ಕ್ಷಣ ಅವನು ಕಣ್ಣು ಮುಚ್ಚಿದನು. ಕತ್ತಲೆ, ನೀರು, ಶಬ್ದ, ಭಯ. ಆದರೆ ಆ ಕ್ಷಣದಲ್ಲಿ ಅವನಿಗೆ ಕಿವಿಗೆ ಒಂದು ಧ್ವನಿಯು ಕೇಳಿಸಿತ್ತು, ನಿನ್ನ ನಂಬಿಕೆಯಿಂದ ನಿನ್ನ ದಾರಿಗೆ ಬೆಳಗುತ್ತದೆ. ಅವನು ಕಣ್ಣು ತೆರೆದಾಗ ನೋಡಿದಾಗ ದೂರದಲ್ಲಿ ಒಂದು ಬೆಳಕು, ದೀಪಸ್ತಂಭದ ಬೆಳಕು. ಅವನು ನೌಕೆಯನ್ನು ಆ ದಿಕ್ಕಿಗೆ ತಿರುಗಿಸಿದನು. ಜೀವ ಉಳಿದು, ಹೃದಯದಲ್ಲಿ ಧನ್ಯತೆ ತುಂಬಿತ್ತು. ಮರುದಿನ ಹಳ್ಳಿಯಲ್ಲಿ ದೈವದ ನೇಮೋತ್ಸವ ನಡೆಯುತ್ತಿತ್ತು. ದೈವ ನರ್ತಿಸುತ್ತಾ ಬೆಳಕಲ್ಲಿ ಹೊಳೆಯುತ್ತಿದ್ದವು. ರಾಮಣ್ಣ ಬಂದನು. ತಲೆಯೊಡನೆ ನೆಲ ತಟ್ಟಿದನು. ಕಣ್ಣೀರು ತುಂಬಿ ನಗು ಮುಖದಲ್ಲಿ. ನಾನು ಬದುಕಿದ್ದರೆ ಅದು ದೈವದ ಕೃಪೆ. ಅದರ ನಂತರ ಅವನು ಬದಲಾಗಿದ್ದನು. ಹೊಸ ನೌಕೆಯನ್ನು ಕೊಂಡುಕೊಂಡನು. ಯುವಕರಿಗೆ ಕೆಲಸ ಕೊಟ್ಟನು. ಹಳ್ಳಿಯ ಮೀನುಗಾರ ಅವನಿಂದ ಪ್ರೇರಣೆ ಪಡುತ್ತಿದ್ದರು. ಅವನು ಹೇಳುತ್ತಿದ್ದನು, ದೈವದ ನಂಬಿಕೆ ಅಂದರೆ ಕೇವಲ ಪೂಜೆ ಅಲ್ಲ, ಅದು ಧೈರ್ಯ ಮತ್ತು ಜೀವನದ ಬಲ. ಇಂದಿಗೂ ಆ ಹಳ್ಳಿಯ ಗುಡಿಯ ಹತ್ತಿರ ಬೆಳಕಿನ ಒಂದು ದೀಪವನ್ನು ಹಚ್ಚಿರುತ್ತಾನೆ ರಾಮಣ್ಣ. ಪ್ರತಿ ಬಾರಿ ಸಮುದ್ರದಂತೆ ನೋಡುವಾಗ ನಗುತ್ತಾ ಹೇಳ್ತಾನೆ, ದೈವದ ಕೃಪೆ ಇದ್ದರೆ ಅಲೆಗಳು ನನ್ನ ದಾರಿಯಾಗುತ್ತದೆ. ನಂಬಿಕೆ ಕೇವಲ ಮಾತ್ರ ಅಲ್ಲ, ಅದು ಜೀವನದ ಶಕ್ತಿ. ದೈವದ ಮೇಲೆ ನಂಬಿಕೆ ಇಟ್ಟರೆ ಸಮುದ್ರ ನಿನ್ನನ್ನೇ ನುಂಗಲಾರದು. ಗಾಯ್ಸ್, ಸ್ಟೋರಿ ಹೇಗಿತ್ತು? ಇಂಥ ಪ್ರೇರಣಾದಾಯಕ ಕಥೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಅಷ್ಟೇ ಅಲ್ಲ, ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ. ನಾನು ಇಂತಹ ಪ್ರೇರಣಾದಾಯಕ ಕಥೆಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ನಾಲೆಜ್ ವಿತ್ ಟೇಕರ್ ವಿತ್ ಸೆಲ್ಫ್ ಆ್ಯಂಡ್ ಬಾಯ್ ಬಾಯ್. ಗುಡ್ ನೈಟ್ ಗೈಸ್.